ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಕುಮಾರಸಿಂಹನ ಹೋರಾಟದ ಮೊದಲ ಭಾಗವನ್ನು ನಿಮಗೆ ತಿಳಿಸಿದ್ದೆ. ಬನ್ನಿ, ಕುಮಾರಸಿಂಹನ ಎರಡನೇ ಹಂತದ ಹೋರಾಟದ ಕಿಚ್ಚು ಹೇಗಿತ್ತು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಈ ಕುಮಾರಸಿಂಹ ಬ್ರಿಟಿಷರಿಂದ ಸೋತು ತನ್ನ ರಾಜಧಾನಿಯಾದ ಜಗದೀಶ್ಪುರವನ್ನು ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದ. ಆತನಿಗೆ ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಕಿಚ್ಚಿತ್ತು. ಸಮಯ ಸಿಕ್ಕಿದರೆ ಬ್ರಿಟಿಷರನ್ನು ಸೋಲಿಸಿ ತನ್ನ ರಾಜ್ಯವಾದಂಥ ಜಗದೀಶ್ಪುರವನ್ನು ಗೆಲ್ಲುವಂಥ ಮಹಾದಾಸೆ ಅವನಿಗಿತ್ತು. ಈಗ ಕುಮಾರಸಿಂಹನ ಜೊತೆಗೆ ಅವನ ತಮ್ಮ ಅಮರಸಿಂಹ ಸೇರಿಕೊಂಡಿದ್ದ. ಜೊತೆಗೆ ನಿಸ್ವಾರ್ ಮತ್ತು ಜವಾನ್ ಸಿಂಹ ಎಂಬುವಂಥ ನಾಯಕರು ಕುಮಾರಸಿಂಹನ ಜೊತೆಗಿದ್ದರು. ಈಗ ಕುಮಾರಸಿಂಹನ ಬಳಿ 14,000 ಸೈನಿಕರು ಮತ್ತು 500 ಮಂದಿ ಸೈನಿಕ ಶಿಕ್ಷಣವಿಲ್ಲದ ಸ್ವಯಂ ಸೇವಕರಿದ್ದರು. ಆದರೆ ಕುಮಾರಸಿಂಹ ಜಗದೀಶ್ಪುರದ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಉದ್ದೇಶದಿಂದ ಬ್ರಿಟಿಷ್ ಸೇನೆ ಈ ಜಗದೀಶ್ಪುರವನ್ನು ಕಾಯುತ್ತಿತ್ತು. ಭಾರೀ ಪ್ರಮಾಣದ ಬ್ರಿಟಿಷ್ ಸೇನೆ ಜಗದೀಶ್ಪುರದಲ್ಲಿ ಜಮಾವಣೆಯಾಗಿತ್ತು. ಈ ಬ್ರಿಟಿಷ್ ಸೇನೆ ಹಗಲು ರಾತ್ರಿ ಸಹ ಜಗದೀಶ್ಪುರವನ್ನು ಎಚ್ಚರಿಕೆಯಿಂದ ಕಾಯುತ್ತಿತ್ತು. ಈ ಭಾರೀ ಪ್ರಮಾಣದ ಬ್ರಿಟಿಷ್ ಸೇನೆಯ ಮುಂದೆ ತನ್ನ ಸೇನೆಯನ್ನು ಒಗ್ಗೂಡಿಸಿ ಯುದ್ಧ ಮಾಡಿ ಜಗದೀಶ್ಪುರವನ್ನು ಗೆಲ್ಲುವುದು ಅಸಾಧ್ಯ ಎನ್ನುವಂಥದ್ದನ್ನು ಕುಮಾರಸಿಂಹ ಮನೆಗಾಣ್ತಾನೆ. ಅದಕ್ಕೋಸ್ಕರವಾಗಿ ಬ್ರಿಟಿಷರು ಎಲ್ಲಿ ದುರ್ಬಲವಾಗಿದ್ದಾರೆ ಅಲ್ಲಿ ದಾಳಿ ಮಾಡುವಂಥ ಉದ್ದೇಶವನ್ನು ಈ ಕುಮಾರಸಿಂಹ ಹಾಕಿಕೊಳ್ತಾನೆ. ಅದರಂತೆ ಬ್ರಿಟಿಷರು ದುರ್ಬಲವಾಗಿರ್ತಕ್ಕಂಥ ಪೂರ್ವ ಅಯೋಧ್ಯೆಯ ಕಡೆಗೆ ತೆರಳಿ ಪೂರ್ವ ಅಯೋಧ್ಯೆ ಆಸುಪಾಸಿನಲ್ಲಿ ಚದುರಿ ಹೋಗಿದ್ದಂಥ ಕ್ರಾಂತಿಗಳ ಪುನರ್ಸಂಘಟಿಸಿ ಅಜಿಮ್ಗಢದ ಮೇಲೆ ಅನುಚಿತ ದಾಳಿ ಮಾಡಿ ಅಲ್ಲಿ ಗೆದ್ದ ಪಕ್ಷದಲ್ಲಿ ವಾರಣಾಸಿ ಮತ್ತು ಅಲಹಾಬಾದ್ಗಳ ಕಡೆಗೆ ತಿರುಗಿ ದಾಳಿ ಮುಂದುವರಿಸಿ ಜಗದೀಶ್ಪುರದಿಂದ ತನ್ನನ್ನು ಅಟ್ಟಿದಂಥ ಬ್ರಿಟಿಷರ ವಿರುದ್ಧ ಹೊಗೆ ಸಾಧಿಸುವಂಥ ಯೋಚನೆಯನ್ನು ಕುಮಾರಸಿಂಹ ರೂಪಿಸಿದ್ದ. ಈಗ ಕುಮಾರಸಿಂಹನ ಜೊತೆಗೆ 1858 ಮಾರ್ಚ್ 18ರಂದು ಜೀವದ ಕ್ರಾಂತಿಕಾರಿಗಳು ಸಹ ಸೇರಿಕೊಂಡಿದ್ದರು. ಈ ಸೇನೆ ಅಟ್ರೋಲಿಯದ ಕೋಟೆಯ ಬಳಿ ಬೀಡು ಬಿಟ್ಟಿತ್ತು. ಈ ಅಟ್ರೋಲಿ ಅನ್ನುವಂಥದ್ದು ಅಜಿಮ್ಗಢದಿಂದ 25 ಮೈಲಿ ದೂರದಲ್ಲಿತ್ತು. ಕುಮಾರಸಿಂಹ ಅಷ್ಟು ಸಮೀಪ ಇದ್ದಾನೆನ್ನುವಂಥ ಸಮಾಚಾರವನ್ನು ಕೇಳಿದಂಥ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ, ಮಿಲ್ಮನ್ ಎನ್ನುವಂಥ ನಾಯಕತ್ವದಲ್ಲಿ 300 ಪದಾತಿ ಹಾಗೂ ಅಶ್ವಾರೋಹಿ ಸೈನಿಕರನ್ನು ಹಾಗೂ 2 ಫಿರಂಗಿಗಳನ್ನು ಕುಮಾರಸಿಂಹನನ್ನು ಸೋಲಿಸುವ ಉದ್ದೇಶದ ಕಳಿಸಿಕೊಡ್ತಾರೆ. ಮಾರ್ಚ್ 22 ಮುಂಜಾವಿನ ಸೂರ್ಯಕಿರಣಗಳು ಅಟ್ರೋಲಿಯ ಹೊಲಗದ್ದೆಗಳಲ್ಲಿ ಬೀಳುವ ಮೊದಲೇ ಈ ಮಿಲ್ಮನ್ ಮತ್ತು ಕ್ರಾಂತಿಕಾರಿಗಳ ಸೇನೆ ಮುಖಾಮುಖಿಯಾಗಿತ್ತು. ಈ ಮಿಲ್ಮನ್ ಕ್ರಾಂತಿಕಾರಿಗಳಿಗೆ ಚೇತರಿಸುವಂಥ ಅವಕಾಶವನ್ನು ಕೊಡದೆ ಒಮ್ಮೆಲೆ ಗುಂಡಿನ ದಾಳಿ ನಡೆಸುವಂಥ ಆದೇಶ ಕೊಡ್ತಾನೆ. ಮಿಲ್ಮನ್ನ ಆದೇಶದಂತೆ ಈ ಬ್ರಿಟಿಷ್ ಸೈನಿಕರು ಒಮ್ಮೆಲೆ ಕ್ರಾಂತಿಕಾರಿಗಳ ಮೇಲೆ ಭಾರೀ ಪ್ರಮಾಣದ ಗುಂಡಿನ ದಾಳಿ ನಡೆಸ್ತಾರೆ. ಈ ಕ್ರಾಂತಿಕಾರಿಗಳ ಗುಂಡಿನ ದಾಳಿಯಿಂದ ಈ ಬ್ರಿಟಿಷ್ ಸೈನಿಕರ ಗುಂಡಿನ ದಾಳಿಯಿಂದ ಕ್ರಾಂತಿಕಾರಿಗಳ ಸೇನೆಯಲ್ಲಿ ಗೊಂದಲ ಏರ್ಪಡ್ತದೆ. ಆದರೆ ಇಲ್ಲಿ ಕುಮಾರಸಿಂಹನ ಸೇನೆ ಬ್ರಿಟಿಷರ ಸೇನೆಗಿಂತ ಭಾರಿ ಪ್ರಮಾಣದಲ್ಲಿ ದೊಡ್ಡದಾಗಿತ್ತು. ಹೀಗೆ ಯುದ್ಧ ಮುಂದುವರಿದಂತೆ ಬ್ರಿಟಿಷರು ಹಿಂದಕ್ಕೆ ಸರಿದರು. ಹೀಗೆ ಹಿಂದಕ್ಕೆ ಸರಿದಂಥ ಮಿಲ್ಮನ್ನ ಸೈನ್ಯದ ಸೈನಿಕರ ಮೇಲೆ ಕುಮಾರಸಿಂಹನ ಸೈನಿಕರು ಎರಗಿದರು. ಹೀಗೆ ಬ್ರಿಟಿಷ್ ಸೇನೆಯನ್ನು ಅಟ್ಟಿಸಿಕೊಂಡು ಹೋಗಲಾಗಿತ್ತು. ಇಲ್ಲಿ ವಿಜಯ ಕುಮಾರಸಿಂಹನ ಸೈನಿಕರದಾಗಿತ್ತು. ಹೀಗೆ ಕುಮಾರಸಿಂಹ ಈ ಬ್ರಿಟಿಷ್ ಸೈನಿಕರನ್ನು ಅಜಿಮ್ಗಢದವರೆಗೆ ಅಟ್ಟಿಸಿಕೊಂಡು ಹೋಗ್ತಾನೆ. ಆದರೆ ಅಜಿಮ್ಗಢದಲ್ಲಿ ವಿಲ್ಮನ್ಗೆ ಮತ್ತೆ ಆಶಂಕರವಾಯಿತು. ಯಾಕೆಂದರೆ ಅಲ್ಲಿ 350 ಬ್ರಿಟಿಷ್ ಸೈನಿಕರ ಪಡೆ ಕರ್ನಲ್ ಡೇಮ್ಸನ ನಾಯಕತ್ವದಲ್ಲಿ ಕುಮಾರಸಿಂಹನನ್ನು ಎದುರಿಸಲು ಕಾಯುತ್ತಿತ್ತು. ಈ ಬಾರಿ ಸಹ ಕುಮಾರಸಿಂಹನಿಗೂ ಡೇಮ್ಸ್ಗೂ ಒಂದು ಕದನ ಉಂಟಾಗ್ತದೆ. ಆದರೆ ಈ ಕದನದಲ್ಲೂ ಸಹ ವಿಜಯ ಕುಮಾರಸಿಂಹನದೇ ಆಗ್ತದೆ. ಈ ವೃದ್ಧ ಕುಮಾರಸಿಂಹನ ಪರಾಕ್ರಮಕ್ಕೆ ಡೇಮ್ಸ್ ತಲೆಬಾಗ್ತಾನೆ. ಡೇಮ್ಸ್ನ ಸೇನೆ ಚಲ್ಲಾಪಿಲ್ಲಿ ಆಗ್ತದೆ. ಈ ಬಾರಿಯೂ ಸಹ ಕುಮಾರಸಿಂಹ ವಿಜಯಿಯಾಗಿದ್ದ. ಕುಮಾರಸಿಂಹನ ಉಪಟಳ ಜಾಸ್ತಿ ಆದಾಗ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ, ಕುಮಾರಸಿಂಹನ ಈ ಬಾರಿ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅನ್ನುವಂಥ ಉದ್ದೇಶದಿಂದ ಈ ಕ್ರಿಮಿಯಾ ಯುದ್ಧದ ಅಪ್ರತಿಮ ವೀರ
ಮಾರ್ಕ್ ಕೇರ್ನನ್ನು 500 ಸೈನಿಕರು ಮತ್ತು 8 ಫಿರಂಗಿಗಳೊಂದಿಗೆ ಅಜಿಮ್ಗಢಕ್ಕೆ ಕಳಿಸ್ತಾರೆ. ಈ ಅಜಿಮ್ಗಢಕ್ಕೆ ಈ ಕುಮಾರಸಿಂಹನನ್ನು ಸೋಲಿಸಲೇಬೇಕೆನ್ನುವಂಥ ಉದ್ದೇಶದಿಂದ ಮಾರ್ಕ್ ಕೇರ್ ಬರ್ತಾನೆ. ಈ ಬಾರಿ ಮಾರ್ಕ್ ಕೇರ್ಗೂ ಮತ್ತು ಕುಮಾರಸಿಂಹನಿಗೂ ಒಂದು ಭೀಕರವಾದ ಯುದ್ಧ ಆಗ್ತದೆ. ಮಹಾಭಾರತದ ಭೀಷ್ಮನಂತೆ ಕುಮಾರಸಿಂಹ ಮತ್ತು ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ದ. ಕುಮಾರಸಿಂಹನ ಪರಾಕ್ರಮಕ್ಕೆ ಕ್ರಿಮಿಯ ಯುದ್ಧದಲ್ಲಿ ಅಪ್ರತಿಮ ಶೌರ್ಯವನ್ನು ಪ್ರದರ್ಶನ ಮಾಡಿದಂಥ ಮಾರ್ಕ್ ಕೇರ್ ಶರಣಾಗಿ ಬಿಡ್ತಾನೆ. ಈ ವೃದ್ಧ ಸಿಂಹದ ಮುಂದೆ ಕುತಂತ್ರಿ ಬ್ರಿಟಿಷರು ಸೋತು ಹೋಗ್ತಾರೆ. ಕುಮಾರಸಿಂಹನ ಶೌರ್ಯದ ಮುಂದೆ ತಲೆಬಾಗಿದಂಥ ಬ್ರಿಟಿಷ್ ಸೈನ್ಯ ಹಿಂದೆ ಸರಿತದೆ. ಕುಮಾರಸಿಂಹ ವಿಜಯ ಉತ್ಸವದಿಂದ ಮುಂದುವರಿತಾನೆ. ಈಗ ಅಜಿಮ್ಗಢ ಎನ್ನುವಂಥದ್ದು ಸಂಪೂರ್ಣವಾಗಿ ಕುಮಾರಸಿಂಹನ ವಶಕ್ಕೆ ಬಂದಿತ್ತು. ಅಜಿಮ್ಗಢದಲ್ಲಿ ಬ್ರಿಟಿಷರ ಸೇನೆ ಸೋತು ಹೋಗಿತ್ತು. ಆದರೆ ತಾನು ನದಿ ದಡದ ಮೇಲೆ ಜನರಲ್ ಲುಗಾರ್ಡ್ ಎನ್ನುವಂಥ ಬ್ರಿಟಿಷ್ ಸೇನಾಧಿಕಾರಿ ನಾಯಕತ್ವದಲ್ಲಿ ಒಂದು ಸೇನಾ ತುಕಡಿ ಇತ್ತು ಬ್ರಿಟಿಷರದ್ದು. ಬ್ರಿಟಿಷರು ಏನು ಯೋಚನೆ ಮಾಡ್ತಾರೆ ಅಂದರೆ, ಅಜಿಮ್ಗಢದಲ್ಲಿರ್ತಕ್ಕಂಥ ಬ್ರಿಟಿಷರ ನೆರವಿಗೆ ಈ ತಾನು ನದಿಯ ದಡದ ಮೇಲೆ ಇದ್ದಂಥ ಜನರಲ್ ಲುಗಾರ್ಡನ್ನು ಹೋಗಲು ಹೇಳುವುದು ಒಳಿತು ಎನ್ನುವಂಥ ಯೋಚನೆಯನ್ನು ಬ್ರಿಟಿಷರು ಮಾಡ್ತಾರೆ. ಈ ಕಡೆ ಕುಮಾರಸಿಂಹನೊಂದು ಯೋಚನೆ ಬೇರೆಯಾಗಿತ್ತು. ಕುಮಾರಸಿಂಹನಿಗೆ ಜಗದೀಶ್ಪುರವನ್ನು ಗೆಲ್ಲುವಂಥದ್ದು ಮುಖ್ಯವಾಗಿತ್ತು. ಈಗ ಕುಮಾರಸಿಂಹನ ಒಂದು ಯೋಚನೆ ಏನು ಮಾಡ್ತಾನಂದರೆ, ಬ್ರಿಟಿಷರಲ್ಲಿ ಕುಮಾರಸಿಂಹ ಶಿವನ ಗಮನ ಏನೆಂದರೂ ಅಜಿಮ್ಗಢದ ಮೇಲೆ. ಅಜಿಮ್ಗಢವನ್ನು ಬಿಟ್ಟು ಬೇರೆ ಕಡೆಗೆ ಜಗದೀಶ್ಪುರದ ಮೇಲೆ ದಾಳಿ ಮಾಡುವುದಿಲ್ಲ ಅಂತ ಭಾವನೆಯನ್ನು ಬ್ರಿಟಿಷರಲ್ಲಿ ಮೂಡಿಸಿ ಜಗದೀಶ್ಪುರದ ಮೇಲೆ ಬ್ರಿಟಿಷರ ಹಿಡಿತ ಏನು ದುರ್ಬಲ ಆಗ್ತದೆ. ಆ ಸಂದರ್ಭದಲ್ಲಿ ತಾನು ಜಗದೀಶ್ಪುರಕ್ಕೆ ಹೋಗಿ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಳುವಂಥದ್ದು ಕುಮಾರಸಿಂಹನ ಯೋಚನೆಯಾಗಿತ್ತು. ಅದಕ್ಕಾಗಿ ಕುಮಾರಸಿಂಹ ಅಜಿಮ್ಗಢದಿಂದ ಪಾರಾಗಿ ಗಾಜಿಪುರಕ್ಕೆ ಹೋಗಿ ಅಲ್ಲಿಂದ ಜಗದೀಶ್ಪುರಕ್ಕೆ ಹೋಗುವಂಥ ಯೋಚನೆ ಮಾಡ್ತಾನೆ. ಆ ಕಾರಣದಿಂದಾಗಿ ತನ್ನ ಸೈನಿಕರಿಗೆ, ನೀವು ತಾನು ನದಿಯ ದಡದ ಮೇಲೆ ಇರ್ತಕ್ಕಂಥ ಲುಗಾರ್ಡ್ ಸೈನಿಕರೊಂದಿಗೆ ತಾನು ಅಜಿಮ್ಗಢದಿಂದ ಪರಾರಿಯಾಗುವವರೆಗೆ ಕಾದಾಡಿ, ತಾನು ಪರಾರಿಯಾದ ಮೇಲೆ ನನ್ನ ಜೊತೆಗೆ ಬಂದು ಸೇರಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ರೀತಿ ತಾನು ನದಿಯ ದಡದ ಮೇಲೆ ಈ ಜನರಲ್ ಲುಗಾರ್ಡ್ ಸೇನೆಗೂ ಕುಮಾರಸಿಂಹನ ಸೇನೆಗೂ ಮುಖಾಮುಖಿಯಾಗಿ ಕದನವಾಗ್ತದೆ. ಈ ಕುಮಾರಸಿಂಹ ಜನರಲ್ ಲುಗಾರ್ಡ್ಗೆ ಗೊತ್ತಿಲ್ಲದ ಹಾಗೆ ತಾನು ನದಿಯನ್ನು ದಾಟಿ ಗಾಜಿಪುರದ ಕಡೆಗೆ ಮುಖ ಮಾಡ್ತಾನೆ. ತಮ್ಮ ನಾಯಕ ಸುರಕ್ಷಿತವಾಗಿ ಅಜಿಮ್ಗಢದಿಂದ ಪರಾರಿಯಾಗಿದೆ ಎನ್ನುವಂಥ ಮಾಹಿತಿ ತಿಳಿದ ಕೂಡಲೇ ಕುಮಾರಸಿಂಹನ ಸೇನೆ ಜನರಲ್ ಲುಗಾರ್ಡನ ಯುದ್ಧವನ್ನು ಬಿಟ್ಟು ಹಿಂದಿರುಗಿ ಕುಮಾರಸಿಂಹನ ಜೊತೆಗೆ ಸೇರಿಕೊಳ್ತದೆ. ಕುಮಾರಸಿಂಹ ಅಜಿಮ್ಗಢದಿಂದ ಪರಾರಿಯಾಗಿದ್ದೇನೆ, ತನ್ನ ತಮ್ಮನ್ನು ಮೋಸಗೊಳಿಸಿದ ಎನ್ನುವಂಥ ವಿಷಯ ತಿಳಿದ ಕೂಡಲೇ ಜನರಲ್ ಲುಗಾರ್ಡ್ ಕುಮಾರಸಿಂಹನನ್ನು ಪತ್ತೆ ಹಚ್ಚಲು ಅಥವಾ ಕುಮಾರಸಿಂಹನ ಸೋಲಿಸಲು ಒಂದು ತುಕಡಿಯನ್ನು ಕಳಿಸ್ತಾನೆ. ಆ ತುಕಡಿ ಮುಂದಾಗ್ತದೆ. ಆ ತುಕಡಿಗೆ ಕ್ರಾಂತಿಕಾರಿಗಳು ಎಲ್ಲೂ ಕಾಣುವುದಿಲ್ಲ. ಕೊನೆಗೆ ಒಂದು ಕಡೆ ಕ್ರಾಂತಿಕಾರಿಗಳು ಕಾಣ್ತಾರೆ. ಈ ಬಾರಿ ಕ್ರಾಂತಿಕಾರಿಗಳಿಗೂ ಜನರಲ್ ಲುಗಾರ್ಡ್ ಕಳಿಸಿದಂಥ ಬ್ರಿಟಿಷ್ ತುಕಡಿಗಳಿಗೂ ಮುಖಾಮುಖಿಯಾಗ್ತದೆ. ಆದರೆ ಕ್ರಾಂತಿಕಾರಿಗಳ ಹೊಡೆತಕ್ಕೆ ಜನರಲ್ ಲುಗಾರ್ಡ್ ಕಳಿಸಿದಂಥ ತುಕಡಿ ತತ್ತರಿಸಿ ಹೋಗ್ತದೆ. ಅನೇಕ ಜನ ಐರೋಪ್ಯ ಸೈನಿಕರು ಸಾಯ್ತಾರೆ. ಕುಮಾರಸಿಂಹ ಸುರಕ್ಷಿತವಾಗಿ ಅಜಿಮ್ಗಢದಿಂದ ಪರಾರಿಯಾಗಿ ಮುಂದಕ್ಕೆ ಹೋಗ್ತಾನೆ. ಈ ಕಡೆ ಕುಮಾರಸಿಂಹ ಬ್ರಿಟಿಷ್ ಸೇನೆಯನ್ನು ಸೋಲಿಸಿ ಸುರಕ್ಷಿತವಾಗಿ ಗಂಗಾ ನದಿ ತಳದ ಕಡೆಗೆ ಬರ್ತಾನೆ. ಬ್ರಿಟಿಷ್ ಸೇನೆ ಸೋತದ್ದು ಅಜಿಮ್ಗಢದ ಬ್ರಿಟಿಷರಿಗೆ ಗೊತ್ತಾಗ್ತದೆ. ಅಲ್ಲಿದ್ದಂಥ ಬ್ರಿಟಿಷ್ ಗವರ್ನರ್ ಡೌಗ್ಲಾಸ್ ಕುಮಾರಸಿಂಹನನ್ನು ಹಿಡಿಯಲೇಬೇಕೆನ್ನುವಂಥ ಉದ್ದೇಶದಿಂದ ಒಂದು ಭಾರೀ ಪ್ರಮಾಣದ ಸೇನೆಯನ್ನು ತೆಗೆದುಕೊಂಡು ಕುಮಾರಸಿಂಹನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಹೀಗೆ ಗಂಗಾ ನದಿ ತಡದ ಬಳಿಗೆ ಬಂದಂಥ ಕುಮಾರಸಿಂಹ ಮೊನವಾರ ಎನ್ನುವಂಥ ಹಳ್ಳಿಯಲ್ಲಿ ಬೀಡು ಬಿಡ್ತಾನೆ. ಈ ಹಳ್ಳಿಗೆ ಈ ಜನರಲ್ ಡೌಗ್ಲಾಸ್ನ ಸೇನೆ ಸಹ ಬರ್ತದೆ. ಈ ಮೊನವಾರ ಹಳ್ಳಿಯ ಬಳಿ ಬರುವಾಗ ಕುಮಾರಸಿಂಹನ ಸೇನೆ ಬಲಗೊಂಡಿತ್ತು, ಆಯಾಸಗೊಂಡಿತ್ತು. ಸರಿಯಾಗಿ ನಿದ್ದೆ ಇರಲಿಲ್ಲ, ಸರಿಯಾದ ಪ್ರಮಾಣದ ಆಹಾರ ಇರಲಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಪ್ರಮಾಣದ ವಿಶ್ರಾಂತಿ ಕುಮಾರಸಿಂಹನ ಸೇನೆಗೆ ಬಂದಿತ್ತು. ಹಾಗಂತ ವಿಶ್ರಾಂತಿಯಲ್ಲಿ ಮೈಮರೆಯುವಂತಿಲ್ಲ. ಬ್ರಿಟಿಷರು ಕುಮಾರಸಿಂಹನನ್ನು ಬೆನ್ನಟ್ಟಿ ಬಂದಿದ್ದರು. ಕುಮಾರಸಿಂಹ ಗಂಗೆಯನ್ನು ದಾಟಲೇಬೇಕಿತ್ತು. ಆ ಬ್ರಿಟಿಷರು ತನ್ನನ್ನು ಬೆನ್ನಟ್ಟಿಕೊಂಡು ಬಂದಿದ್ದಾರೆ ಎನ್ನುವಂಥ ಸಂದೇಶವನ್ನು ತಿಳಿದುಕೊಂಡಂಥ ಕುಮಾರಸಿಂಹ ಒಂದು ಉಪಾಯವನ್ನು ಮಾಡ್ತಾನೆ. ತಾನು ಗಂಗಾ ನದಿಯ ಬಲಿಲ ಎನ್ನುವಂಥ ಪ್ರದೇಶದ ಮೂಲಕ ಸಮುದ್ರವನ್ನು ದಾಟುತ್ತೇನೆ ಎನ್ನುವಂಥ ವದಂತಿಯನ್ನು ಹಬ್ಬಿಸ್ತಾನೆ. ಈ ವದಂತಿ ಜನರಲ್ ಡೌಗ್ಲಾಸ್ಗೆ ಗೂಢಚಾರ್ಯರ ಮುಖಾಂತರ ಗೊತ್ತಾಗ್ತದೆ. ಕುಮಾರಸಿಂಹ ಬಲಿಲದ ಮೂಲಕ ನದಿ ದಾಟುತ್ತಾ ಎನ್ನುವಂಥ ವದಂತಿಯನ್ನು ನಂಬಿದಂಥ ಡೌಗ್ಲಾಸ್ ತನ್ನ ಸೇನೆಯನ್ನು ತೆಗೆದುಕೊಂಡು ಬಲಿಲದಲ್ಲಿ ಕುಮಾರಸಿಂಹನಿಗಾಗಿ ಕಾಯ್ತಾ ಕುಳಿತಿರುತ್ತಾನೆ. ಆದರೆ ಕುಮಾರಸಿಂಹ ಬಲಿಲದ ಬದಲು ಶಿವಪುರ ಘಾಟ್ ಎನ್ನುವಂಥ ಪ್ರದೇಶದ ಮೂಲಕ ಶಿವಪುರ ಘಾಟ್ ಎನ್ನುವಂಥ ಇನ್ನೊಂದು ಪ್ರದೇಶದ ಮೂಲಕ ಗಂಗೆಯನ್ನು
ದಾಟಲು ಮುಂದಾಗ್ತಾನೆ. ಆದರೆ ತಾನು ಮೋಸ ಹೋಗಿರುವಂಥದ್ದು ಜನರಲ್ ಡೋಗ್ಲಾಸಿಗೆ ಗೊತ್ತಾಗ್ತದೆ. ಕುಮಾರಸಿಂಹ ಬಲೀಲದ ಬದಲು ಶೋಪುರ ಘಾಟ್ನ ಮೂಲಕ ನದಿಯನ್ನು ಗಂಗಾ ನದಿಯನ್ನು ದಾಟ್ತಾ ಇದ್ದಾನೆ ಎನ್ನುವಂತಹ ಸಂದೇಶವನ್ನು ಕೇಳಿದಂಥ ಈ ಜನರಲ್ ಡೋಗ್ಲಾಸ್ ಸೈನ್ಯವನ್ನು ತೆಗೆದುಕೊಂಡು ಶಿವಪುರ ಘಾಟಿಗೆ ಬರ್ತಾನೆ. ಆವಾಗಲೇ ಕುಮಾರಸಿಂಹ ಗಂಗೆಯನ್ನು ದಾಟುತ್ತಾ ಇದ್ದ. ಸಿಂಹನತ್ತೆ ಈ ಜನರಲ್ ಡೋಗ್ಲಾಸ್ನ ಸೇನೆ ಗುಂಡಿನ ಮಳೆಯನ್ನು ಗುಂಡು ಹಾರಿಸಲು ತೊಡಗ್ತದೆ. ಶತ್ರು ಕಡೆಯಿಂದ ಬಂದಂಥ ಒಂದು ಗುಂಡು ವೃದ್ಧ ಕುಮಾರಸಿಂಹನ ಒಂದು ಕೈಯ ಮಣಿಗಂಟನ್ನು ಹೋಗ್ತದೆ. ಆ ಕೂಡಲೇ ಹಿಂದೆ ಮುಂದೆ ನೋಡಿದಂಥ ಕುಮಾರಸಿಂಹ ಏನು ಮಾಡ್ತಾನಂದರೆ ಮಣಿಕೈ ಸಮೀಪಕ್ಕೆ ಕತ್ತಿಯ ಒಂದು ಪೆಟ್ಟು ಹಾಕಿ ಅದನ್ನು ತುಂಡರಿಸಿ, ತಾಯಿ ಈ ನಿನ್ನ ಮಗನ ಕೊನೆಯ ಆಹುತಿಯನ್ನು ಸ್ವೀಕರಿಸಿ ಎನ್ನುತ್ತಾ ಅದನ್ನು ಗಂಗೆಯ ಒಡಲಿಗೆ ಎಸೆದು ಬಿಡ್ತಾನೆ. ಕುಮಾರಸಿಂಹನಿಗೆ ಕುಮಾರಸಿಂಹನಿಗೆ ಒಂದು ಗುಂಡೊಂದು ಮಣಿಕಂಟನ್ನು ಹೊಕ್ಕಿ ಕುಮಾರಸಿಂಹ ಮಣಿಕೈ ಸಮೀಪಕ್ಕೆ ಒಂದು ಕತ್ತಿಯ ಪೆಟ್ಟಾಕಿ ಕೈಯನ್ನು ಕತ್ತರಿಸಿಬಿಟ್ಟರೆ ಈ ಕುಮಾರಸಿಂಹನಿಗೆ ಹೆಚ್ಚಿನ ಅಪಾಯಗಳೇನೂ ಆಗಲಿಲ್ಲ. ಕುಮಾರಸಿಂಹ ಸುರಕ್ಷಿತವಾಗಿ ಗಂಗೆಯನ್ನು ದಾಟ್ತಾನೆ. ನಂತರದಲ್ಲಿ ಕುಮಾರಸಿಂಹ ಶಹಾಬಾದ್ ಕಾಡು ಪ್ರದೇಶವನ್ನು ಹೊಕ್ಕಿ ಪ್ರಯಾಣವನ್ನು ಮುಂದುವರಿಸಿ ಏಪ್ರಿಲ್ 22 ತನ್ನ ರಾಜಧಾನಿ ಜಗದೀಶ್ಪುರವನ್ನು ಪ್ರವೇಶ ಮಾಡ್ತಾನೆ. ಅದೇ ಸ್ಥಳದಿಂದ 8 ತಿಂಗಳ ಹಿಂದೆ ಹೊರದೂಡಲ್ಪಟ್ಟಿದ್ದಂಥ ಕುಮಾರಸಿಂಹ ಪುನೊಮ್ಮೆ ಜಗದೀಶ್ಪುರಕ್ಕೆ ಬಂದಿದ್ದ. ಆವಾಗಲೇ ಅಣ್ಣನಿಗಿಂತ ಮೊದಲೇ ಕುಮಾರಸಿಂಹನ ತಮ್ಮ ಅಮರಸಿಂಹ ಜಗದೀಶ್ಪುರಕ್ಕೆ ಬಂದು ಅಲ್ಲಿರ್ತಕ್ಕಂಥ ಸೈನಿಕರನ್ನು ರೈತರನ್ನು ಒಗ್ಗೂಡಿಸಿಕೊಂಡು ಒಂದು ಸಂಘಟನೆ ವ್ಯವಸ್ಥೆ ಮಾಡಿದ್ದ. ಜಗದೀಶ್ಪುರವನ್ನು ಕಾಪಾಡಲು ವಾರದಲ್ಲಿ ಕೆಲವು ಬ್ರಿಟಿಷ್ ಸಿಪಾಯಿಗಳು ಜನರಲ್ ಲೇಗ್ರಾಡ್ನ ನಾಯಕತ್ವದಲ್ಲಿ ಜಗದೀಶ್ಪುರವನ್ನು ಕಾಯುತ್ತಾ ಇದ್ದವು. ಈ ಕುಮಾರಸಿಂಹ ಅವನು ರೈತಾಪಿ ಯೋಧರನ್ನು ಸೈನಿಕರನ್ನು ಒಗ್ಗೂಡಿಸಿಕೊಂಡು ಪುರವನ್ನು ಪ್ರವೇಶ ಮಾಡಿದ್ದ. ಕುಮಾರಸಿಂಹ ಜಗದೀಶ್ಪುರವನ್ನು ಪ್ರವೇಶ ಮಾಡಿದ್ದನ್ನು ತಿಳಿದುಕೊಂಡಂಥ ಜನರಲ್ ಲೇಗಾರ್ಡ್ ತನ್ನ ಭಾರೀ ಪ್ರಮಾಣದ ಸೇನೆಯೊಂದಿಗೆ ಜಗದೀಶ್ಪುರದ ಮೇಲೆ ದಾಳಿ ಮಾಡ್ತಾನೆ. ಈ ಕಡೆ ಬ್ರಿಟಿಷ್ ಸೇನೆಗೂ ಈ ಕಡೆ ಕುಮಾರಸಿಂಹನ ಸೇನೆಗೂ ಮುಖಾಮುಖಿಯಾಗ್ತದೆ. ಸ್ನೇಹಿತರೆ, ಕುಮಾರಸಿಂಹ ಬಸವಳಿದಿದ್ದ, ಕೈ ಕಳೆದುಕೊಂಡಿದ್ದ, ಹಣ್ಣು ಮುದುಕ ಬೇರೆ ಆಯಾಸಗೊಂಡಿದ್ದ. ಜೊತೆಗೆ ಕುಮಾರಸಿಂಹನ ಸೇನೆಯು ಸಹ ಆಯಾಸಗೊಂಡಿತ್ತು. ಆಹಾರ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ದಿನವಿಡೀ ಪಯಣ, ಭಾರೀ ಪ್ರಮಾಣದ ಆಯಾಸದಿಂದ ಕುಮಾರಸಿಂಹ ಮತ್ತು ಆತನ ಸೇನೆ ಬಳಲುತ್ತಿತ್ತು. ಈ ಕಡೆ ಬ್ರಿಟಿಷ್ ಸೇನೆಗೆ ವಿಶ್ರಾಂತಿ ಸಿಕ್ಕಿತ್ತು, ಒಳ್ಳೆಯ ಆಹಾರ ಸಿಕ್ಕಿತ್ತು, ಹೋರಾಡಲು ಒಳ್ಳೆಯ ಮುದ್ದುಗುಂಡಿನ ವ್ಯವಸ್ಥೆ ಬೇರೆ ಇತ್ತು. ಸಹಜವಾಗಿ ಈ ರೀತಿಯ ಅಂಶಗಳು ನೋಡಿದಾಗ ಸಾಮಾನ್ಯವಾಗಿ ಇಲ್ಲಿ ಬ್ರಿಟಿಷರ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು. ಆದರೆ ಅಲ್ಲಿ ಆದದ್ದೇ ಬೇರೆ. ಕುಮಾರಸಿಂಹ ಸೈನಿಕರು ಆಯಾಸಗೊಂಡಿದ್ದರು, ಆದರೆ ಅವರ ಶೌರ್ಯ ಆಯಾಸಗೊಂಡಿರಲಿಲ್ಲ. ಜಗದೀಶ್ಪುರವನ್ನು ಗೆಲ್ಲಬೇಕೆನ್ನುವಂಥ ಅವರ ಇಚ್ಛೆ ಆಯಾಸಗೊಂಡಿರಲಿಲ್ಲ. ಈ ಕಡೆ ಕುಮಾರಸಿಂಹ ಮಣಿಗಂಟನ್ನು ಕಳೆದುಕೊಂಡಿದ್ದ, ಆದರೆ ನಾನು ಬ್ರಿಟಿಷರನ್ನು ಸೋಲಿಸಲೇಬೇಕೆನ್ನುವಂಥ ಕಿಚ್ಚನ್ನು ಆತ ಕಳೆದುಕೊಂಡಿರಲಿಲ್ಲ. ಇಲ್ಲಿ ಕುಮಾರಸಿಂಹ ಕಾಲಭೈರವನಾಗಿ ಕಾದಾಡ್ತಾನೆ. ಕಾಲಭೈರವ ಆಕಾಶದ ನೆಲಕ್ಕಿಳಿದು ಬಂದು ರಾಕ್ಷಸರನ್ನು ಅಸುರರನ್ನು ಸಂಹಾರ ಮಾಡುವಂತೆ ಈ ವೃದ್ಧ ಕುಮಾರಸಿಂಹ ಕತ್ತಿಯನ್ನು ಹಿಡಿದು ಕಾಲಭೈರವನ ಹಾಗೆ ಕುತಂತ್ರಿಗಳಾದ ಬ್ರಿಟಿಷರನ್ನು ತರಿದು ಹಾಕ್ತಾನೆ. ಒಂದು ಕಡೆ ಕುಮಾರಸಿಂಹನ ಕಾಲಭೈರವನ ಅವತಾರಕ್ಕೆ ಇಲ್ಲಿ ಬ್ರಿಟಿಷರು ತರಗುಟ್ಟಿ ಹೋಗ್ತಾರೆ. ಕುಮಾರಸಿಂಹ ಮತ್ತು ಆತನ ಸೈನಿಕರ ಪರಾಕ್ರಮಕ್ಕೆ ಬ್ರಿಟಿಷರ ಹೆಣ ಸಾಲಾಗಿ ಬೀಳ್ತದೆ. ಜನರಲ್ ಲೇಗ್ರಾಡ್ ಗುಂಡೇಟು ತಿಂದು ಗಾಯಗೊಂಡು ರಣರಂಗದಿಂದಲೇ ಪಲಾಯನ ಮಾಡುತ್ತಾನೆ. ಎಲ್ಲೆಲ್ಲಿ ಬ್ರಿಟಿಷರ ಹೆಣಗಳು, ಬ್ರಿಟಿಷರ ಆಕ್ರಂದನ. ಬ್ರಿಟಿಷರನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಹೊತ್ತುಕೊಂಡಿದ್ದಂಥ ಸಿಖ್ ಸೈನಿಕರೇ ಕುಮಾರಸಿಂಹ ಮತ್ತು ಆತನ ಸೈನಿಕರ ಪರಾಕ್ರಮದ ಮುಂದೆ ನಿಲ್ಲಲಾರದೆ ತಾವೇ ಪರಾರಿಯಾಗ್ತಾರೆ. ಬ್ರಿಟಿಷ್ ಸೇನೆ ಸಂಪೂರ್ಣವಾಗಿ ಸೋತು ಹೋಗ್ತದೆ. ಒಬ್ಬ 80 ವರ್ಷದ ವೃದ್ಧನ ಮುಂದೆ ಹೋರಾಡಲಾಗದಂಥ ಬ್ರಿಟಿಷ್ ಸೇನೆ ಅವತ್ತು ಪಲಾಯನ ಮಾಡಿತ್ತು. ಕುಮಾರಸಿಂಹ ವಿಜಯೋತ್ಸವದಿಂದ, ಅದೇ ಗತ್ತಿನಿಂದ ಜಗದೀಶ್ಪುರವನ್ನು ಪುನೊಮ್ಮೆ ವಶಪಡಿಸಿಕೊಂಡಂತಹ ಸಂತೋಷದಿಂದ ಜಗದೀಶ್ಪುರವನ್ನು ಪ್ರವೇಶ ಮಾಡಿ ಸಿಂಹಾಸನವನ್ನು ಏರಿದ್ದ. ಸ್ನೇಹಿತರೆ, ಈ ಯುದ್ಧದಲ್ಲಿ ಕೇವಲ 8 ಮಂದಿ ಬ್ರಿಟಿಷರು ಮಾತ್ರ ಪರಾರಿಯಾಗಿ
ಬದುಕುಳಿದಿದ್ದರು. ಉಳಿದವರೆಲ್ಲ ಕುಮಾರಸಿಂಹನ ಸೇನೆಗೆ ಬಲಿಯಾಗಿದ್ದರು. ಆದರೆ ಸ್ನೇಹಿತರೆ, ಕುಮಾರಸಿಂಹನ ಶೌರ್ಯಕ್ಕೆ ವಯಸ್ಸಾಗಿರಲಿಲ್ಲ, ಆದರೆ ಆತನ ದೇಹಕ್ಕೆ ವಯಸ್ಸಾಗಿತ್ತು. ಏನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಾ ಕುಮಾರಸಿಂಹ ಆಯಾಸಗೊಂಡಿದ್ದ. ದೇಹ ಆಯಾಸದಿಂದ ಬಳಲಿ ಹೋಗಿತ್ತು, ಗಾಯಗೊಂಡಿದ್ದ. ಮತ್ತು ಆತನಿಗೆ 80 ವರ್ಷ ಬೇರೆ. ಈ 80 ಹರೆಯದಲ್ಲಿ ಅಸಾಮಾನ್ಯ ಸಾಹಸ ಮಾಡಲು ಹೋದರೆ ಆತನ ದೇಹ ಅದಕ್ಕೆ ಸ್ಪಂದಿಸುವುದು ಭಾರಿ ಕಷ್ಟ. ಕುಮಾರಸಿಂಹನ ವಿಷಯದಲ್ಲಿ ಅದೇ ಆಯಿತು. ಈ ಎಲ್ಲ ಕಾರಣಗಳಿಂದ ಸಿಂಹಾಸನವನ್ನು ಏರಿದಂಥ ಕೆಲವು ದಿನಗಳಲ್ಲಿ ಕುಮಾರಸಿಂಹ ಅನಾರೋಗ್ಯದಿಂದ, ವಯೋಸಹಜ ಕಾಯಿಲೆಯಿಂದ ಹಾಸಿಗೆಡಿತಾನೆ. ಹೀಗೆ ಹಾಸಿಗೆಡಿದಂಥ ಕುಮಾರಸಿಂಹ ಮರಣವನ್ನು ಒಪ್ಪುತ್ತಾನೆ. 80 ಹರೆಯದ ವೃದ್ಧ ಸಿಂಹವೊಂದು ಅದೇ ಸಿಂಹಗತ್ತಿನೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರಿಗೆ ಶರಣಾಗದೆ ಬ್ರಿಟಿಷರನ್ನು ಸೋಲಿಸಿ ಸಿಂಹಾಸನವೇರಿ ಸಹಜವಾಗಿ ಸಾವನ್ನಪ್ಪಿತ್ತು. ಕುಮಾರಸಿಂಹ ಅಮರನಾದ. ಮುಂದೆ ಬ್ರಿಟಿಷರ ವಿರುದ್ಧ ಹೋರಾಡಲು ಒಬ್ಬ ಸಮರ್ಥ ನಾಯಕ ಜಗದೀಶ್ಪುರಕ್ಕೆ ಅವಶ್ಯಕವಿತ್ತು. ಆವಾಗ ಕುಮಾರಸಿಂಹನ ಉತ್ತರಾಧಿಕಾರಿ ಆಯ್ಕೆಯಾಗಿದ್ದೇ ಕುಮಾರಸಿಂಹನ ತಮ್ಮ ಅಮರಸಿಂಹ. ಕುಮಾರಸಿಂಹನ ತಮ್ಮ ಅಮರಸಿಂಹ ತನ್ನ ಅಣ್ಣ ಕುಮಾರಸಿಂಹನಷ್ಟೇ ಮಹಾಪರಾಕ್ರಮಿ. ಕುಮಾರಸಿಂಹ ಬ್ರಿಟಿಷರೊಂದಿಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಈ ಅಮರಸಿಂಹ ಯಾರಿಗೂ ಗೊತ್ತಾಗದ ಹಾಗೆ ಜಗದೀಶ್ಪುರಕ್ಕೆ ಬಂದು, ಜಗದೀಶ್ಪುರದಲ್ಲಿ ಅಲ್ಲಿರ್ತಕ್ಕಂಥ ರೈತರನ್ನು ಸೈನಿಕರನ್ನು ಸಂಘಟಿಸಿ ಒಂದು ಸಂಘಟನೆ ವ್ಯವಸ್ಥೆಯನ್ನು ರೂಪಿಸಿದ್ದಾನೆ. ತದನಂತರದಲ್ಲಿ ತನ್ನ ಅಣ್ಣ ಬ್ರಿಟಿಷರಿಂದ ಪಾರಾಗಿ ಜಗದೀಶ್ಪುರಕ್ಕೆ ಬಂದಾಗ ತಾನು ಸಂಘಟಿಸಿದಂಥ ಸೈನಿಕ ವ್ಯವಸ್ಥೆಯನ್ನು ಅಣ್ಣನಿಗೆ ಕೊಟ್ಟು ಅಣ್ಣನಿಗೆ ಸಹಾಯ ಮಾಡಿ ಜಗದೀಶ್ಪುರವನ್ನು ಗೆಲ್ಲುವಲ್ಲಿ ತನ್ನದೇ ಆದಂಥ ಕೊಡುಗೆ ಕೊಟ್ಟಿದ್ದ. ಅಂಥ ಪರಾಕ್ರಮಿ ಅಮರಸಿಂಹ ಕುಮಾರಸಿಂಹ ತೀರಿ ಹೋದ ಮೇಲೆ ಪಟ್ಟಕ್ಕೆ ಬಂದಿದ್ದ. ಈ ಪಟ್ಟಕ್ಕೆ ಬಂದ ಕೂಡಲೇ ಈ ಕುಮಾರಸಿಂಹ ಬ್ರಿಟಿಷರೊಂದಿಗೆ ನೇರವಾದಂಥ ಹೋರಾಟಕ್ಕೆ ತೊಡಗ್ತಾನೆ. ಈ ಅಮರಸಿಂಹ ನೇರವಾಗಿ ಅರಕೋಟೆ ಮೇಲೆ ದಾಳಿ ಮಾಡ್ತಾನೆ. ಈ ಅಮರಸಿಂಹ ಅರಕೋಟೆ ಮೇಲೆ ದಾಳಿ ಮಾಡಿದಂಥ ವಿಚಾರವನ್ನು ತಿಳಿದಂಥ ಬ್ರಿಟಿಷರು ಜನರಲ್ ಡೌಗ್ಲಾಸ್ ಮತ್ತು ಜನರಲ್ ಲುಗರ್ಡ್ ನಾಯಕತ್ವದಲ್ಲಿ ಒಂದು ಸೇನೆಯನ್ನು ಅಮರಸಿಂಹನ ವಿರುದ್ಧ ಹೋರಾಟ ಮಾಡಲು ಕಳಿಸಿಕೊಡ್ತಾರೆ. ಆದರೆ ಅಮರಸಿಂಹ ಗೆರಿಲ್ಲಾ ತಂತ್ರವನ್ನು ಅನುಸರಿಸಿ ಇವರಿಬ್ಬರ ಸೇನೆಯನ್ನೇ ಚೆಲ್ಲಾಪಿಲ್ಲಿ ಮಾಡ್ತಾನೆ. ಜನರಲ್ ಲುಗಾರ್ಡ್ ಇರ್ಬೋದು, ಜನರಲ್ ಡೌಗ್ಲಾಸ್ ಇರ್ಬೋದು, ಎಷ್ಟೇ ಪ್ರಯತ್ನ ಮಾಡಿದರೂ ಅಮರಸಿಂಹನ ಸೋಲಿಸಲು ಅವರಿಂದ ಸಾಧ್ಯವಾಗುವುದಿಲ್ಲ. ಅಮರಸಿಂಹನ ಹೊಡೆತಗಳಿಗೆ ಇವರು ಹಣ್ಣಾಗಿ ಹೋಗ್ತಾರೆ. ಕೊನೆಗೆ ಅಮರಸಿಂಹನಿಂದ ಭಾರಿ ಪ್ರಮಾಣದ ಪೆಟ್ಟನ್ನು ತಿಂದು ಸೋತಂಥ ಜನರಲ್ ಲುಗಾರ್ಡ್ ಅಮರಸಿಂಹನನ್ನು ಸೋಲಿಸಲಾಗದೆ ಜೂನ್ 15ರಂದು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ವಿಶ್ರಾಂತಿ ಪಡೆಯಲು ಇಂಗ್ಲೆಂಡ್ಗೆ ಹೊರಟು ಹೋಗ್ತಾನೆ. ಇನ್ನು ಜನರಲ್ ಡೌಗ್ಲಾಸ್ ಸ್ವಲ್ಪ ಹೋರಾಟ ಮಾಡ್ತಾನೆ. ಆದರೆ ಆತನಿಗೂ ಸಹ ಅಮರಸಿಂಹನನ್ನು ಹಿಡಿಯಲು ಅಸಾಧ್ಯವಾಗದೆ ತನ್ನ ಕಾರ್ಯಾಚರಣೆಗೆ ಮಂಗಲ ಹಾಡ್ತಾರೆ. ಈಗ ಬ್ರಿಟಿಷರು ಇನ್ನೊಂದು ಯೋಚನೆ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಉನ್ನತ ಅಧಿಕಾರಿಗಳನ್ನು ಕರೆಸಿಕೊಂಡು ಅವರ ಮೂಲಕ ಅಮರಸಿಂಹನ ಜೊತೆ ಹೋರಾಟ ಮಾಡುವುದನ್ನು ನಿಲ್ಲಿಸಿ ತಾವೇ 7 ಸೈನಿಕ ಪಡೆಗಳನ್ನು 7 ದಿಕ್ಕುಗಳ ಮೂಲಕ ಜಗದೀಶ್ಪುರದ ಮೇಲೆ ನುಗ್ಗಿಸುವಂಥ ಪ್ರಯತ್ನ ಮಾಡ್ತಾರೆ. ಹೀಗೆ 7 ಕಡೆಯಿಂದಲೂ ಬ್ರಿಟಿಷ್ ಸೇನೆ ಜಗದೀಶ್ಪುರದ ಮೇಲೆ ನುಗ್ಗಿ ಬರ್ತದೆ. ಈಗ ಅಮರಸಿಂಹ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದ. ಆದರೆ ಗತಿಗೆಡದಂಥ ಅಮರಸಿಂಹ ಮತ್ತು ಆತನ ಸೇನೆ ಪರಾಕ್ರಮದಿಂದ ಬ್ರಿಟಿಷರ ವಿರುದ್ಧ ಕಾದಾಟ ನೀಡುತ್ತದೆ. ಭಾರೀ ಪ್ರಮಾಣದಂಥ ಯುದ್ಧ ಆಗ್ತದೆ. ಆದರೆ ದುರದೃಷ್ಟ, ಈ ಬಾರಿ ಬ್ರಿಟಿಷರ್ ಸೇನೆಯ ಮೇಲುಗೈ ಅಮರಸಿಂಹ ಮತ್ತು ಆತನ ಸೈನಿಕರು ಎಷ್ಟೇ ಪರಾಕ್ರಮದಿಂದ ಕಾದಾಡಿದರೂ ಸಹ ಸೋಲು ಅಮರಸಿಂಹನ ಸೇನೆಯದಾಗ್ತದೆ. ಅಮರಸಿಂಹನ ಸೇನೆಯಲ್ಲಿ ಸುಮಾರು 400 ಜನ ಇದ್ದಾರಂತ ಹೇಳ್ತಾರೆ. ಆ 400 ಜನರಲ್ಲಿ ಬದುಕುಳಿದ್ದು 3 ಜನ. ಇದರಲ್ಲಿ ಅಮರಸಿಂಹನು ಸಹ ಒಬ್ಬ. ಹೀಗೆ ಬ್ರಿಟಿಷ್ ಸೇನೆಯಿಂದ ಸೋತಂಥ ಅಮರಸಿಂಹ ಬ್ರಿಟಿಷ್ ಸೈನಿಕರ ಕೈಗೆ ಸಿಕ್ಕದೆ ಅಲ್ಲಿಂದ ಪರಾರಿಯಾಗ್ತಾನೆ. ಹೀಗೆ ಪರಾರಿಯಾದಂಥ ಅಮರಸಿಂಹ ತೈಮೂರ್ ಪರ್ವತ ಶ್ರೇಣಿಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಯಾರಿಗೂ ಸಹ ಬ್ರಿಟಿಷರಿಗೂ ಅಲ್ಲಿಯೂ ಸಹ ಕೈ ಸಿಕ್ಕದೆ ಕಾಡು ಮೇಡುಗಳಲ್ಲಿ ಅಲೆದಾಡಿ ಸಾವನ್ನಪ್ತಾನೆ. ಸ್ನೇಹಿತರೆ, ಇದು ಮಹಾಪರಾಕ್ರಮಿ ಕುಮಾರಸಿಂಹ ಮತ್ತು ಆತನ ತಮ್ಮ ಅಮರಸಿಂಹನ ಕಥೆಯಾಗಿತ್ತು. ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.